ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಚರ್ಚೆ ಮಧ್ಯೆ ಮುಂದಿನ ಸಿಎಂ ಕೂಗು. ಗೃಹ ಸಚಿವ ಪರಮೇಶ್ವರ್ ಪರ ಬೆಂಬಲಿಗರು ಘೋಷಣೆಯನ್ನು ಕೂಗಿದ್ದಾರೆ. ಇವತ್ತು ಮುಂದಿನ ಸಿಎಂ ಪರಮೇಶ್ವರ್ ಅಂತ ಬೆಂಬಲಿಗರು ಕೂಗಿದ್ದಾರೆ. ಈ ಸಂದರ್ಭದಲ್ಲಿ ಸುಮ್ನಿರಪ್ಪ ಅಂತ ಗದರಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರು. ಎಲ್ಲಿ ಅಂದರೆ ಬೆಂಗಳೂರಿನ ಸದಾಶಿವನಗರದ ನಿವಾಸದ ಮುಂದೆ ಒಂದೇನೋ ಒಂದು ಉಡುಗೊರೆ ಕೊಡಕ್ಕೆ ಬಂದು ಈ ಥರ ಕೂಗಿದಾಗ ನಡೆದಿರ್ತಕ್ಕಂಥ ಘಟನೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ಸುಕೇಶ್ ಅವರಿಂದ. ಸುಕೇಶ್, ಮನೆ ಮುಂದೆ ಬಂದು ಈ ಥರ ಘೋಷಣೆ ಕೂಗ್ತಾರೆ. ತುಮಕೂರಿನಲ್ಲಿ ಪೋಸ್ಟರ್ ಅಭಿಯಾನ, ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಪರ ಪೋಸ್ಟರ್ ಅಭಿಯಾನ, ಇದೆಲ್ಲವೂ ನಡೀತಾ ಇದ್ರು ನಾಯಕರು ಅದನ್ನು ಮಟ್ಟ ಹಾಕುವ ಕೆಲಸ ಅಥವಾ ಅದನ್ನು ನಿಲ್ಲಿಸೋ ಕೆಲಸಗಳು ಕೂಡ ಮಾಡ್ತಾ ಇಲ್ವಾ ಅಂತ? ಖಂಡಿತ ಅರವಿಂದ್, ಯಾಕಂದರೆ ಮೊದಲನೇದಾಗಿ ನಾಯಕರುಗಳ ಹೇಳಿಕೆಯನ್ನು ನೋಡಿದಾಗ ಅವ್ರು ಸಹಜವಾಗಿ ಅವ್ರ ಬೆಂಬಲಿಗರು ಮತ್ತಷ್ಟು ಹೇಳಿಕೆಗಳನ್ನ ಕೊಡುವಂಥದ್ದು, ಪೋಸ್ಟರ್ಗಳನ್ನ ಹಾಕುವಂಥದ್ದು ಮಾಡ್ತಾರೆ. ಯಾಕಂದರೆ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಂತ ಹೇಳಿಕೆ ಇರ್ಬೋದು, ನಂದು CM ಸಿದ್ಧತೆ ಇದೆ ಅದು 28ಕ್ಕೆ ಅನ್ನುವಂಥದ್ದು ಇರ್ಬೋದು, ಅಥವಾ ಮೊದಲು ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿ ಆನಂತರ ಈಗ ಅಂಥ ಪರಿಸ್ಥಿತಿ ಇಲ್ಲ ಮುಂದೆ ನೋಡೋಣ ಅನ್ನುವಂಥ ಹೇಳಿಕೆ ಕೊಡ್ತಿರುವಂಥ ಪರಮೇಶ್ವರ್ ಇರ್ಬೋದು, ಹೀಗೆ ಬೇರೆ ಬೇರೆ ಹೇಳಿಕೆ ಕೊಟ್ಟ MB ಪಾಟೀಲ್ ಇರ್ಬೋದು. ಹೀಗೆ ಸಹಜವಾಗಿ ನಾಯಕರುಗಳು ಹೇಳಿಕೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಅದಕ್ಕೆ ಇನ್ನೂ ಹೆಚ್ಚಿನ ಒಂದು ಸುಣ್ಣ ಬಣ್ಣವನ್ನು ಹೊಡೆಯುವಂಥ ಕೆಲಸವನ್ನು ಮಾಡ್ತಾರೆ. ಬಹುಶಃ ಅದೇ ಪ್ರಯತ್ನಗಳು ಇಲ್ಲೂ ಆದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಇವತ್ತು ಪರಮೇಶ್ವರ ನಿವಾಸದ ಬಳಿ ಕೂಡ ಇಂಥದೇ ಒಂದು ಘಟನೆ. ಮುಂದಿನ ಮುಖ್ಯಮಂತ್ರಿ ಪರಮೇಶ್ವರರಿಗೆ ಜೈ ಅನ್ನುವಂಥ ಘೋಷಣೆಯನ್ನು ಕೂಗಿರುವಂಥದ್ದು. ತಕ್ಷಣ ಅದನ್ನು ತಡೆಯುವಂಥ ಪ್ರಯತ್ನವನ್ನು ಕೂಡ ಪರಮೇಶ್ವರರು ಮಾಡ್ತಾರೆ. ಆದರೆ ಇದು ಕೇವಲ ಎಲ್ಲೊಂದು ಕಡೆ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅನ್ನುವಂಥ ರೀತಿಯಲ್ಲಿ ನಾಯಕರುಗಳೇ ಹೇಳಿಕೆಗಳನ್ನ ಕೊಡುವಾಗ, ಮಾತುಗಳನ್ನ ಆಡಲಿಕ್ಕೆ ಶುರು ಮಾಡಿದಾಗ ಅವ್ರ ಬೆಂಬಲಿಗರು ಅದಕ್ಕೆ ಮತ್ತಷ್ಟು ಪುಷ್ಟಿ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಅನ್ನುವಂಥದ್ದು. ಆ ಬೆಳವಣಿಗೆಯ ಒಂದು ಭಾಗವಾಗಿ ಇವತ್ತಿನೂ ಘಟನೆ ನಡೆದಿರುವಂಥದ್ದು ಅಥವಾ ಪೋಸ್ಟರ್ ಅನ್ನಂಥ ಘಟನೆಗಳು ಕೂಡ ನಡೀತಿರುವಂಥದ್ದು ಈ ಒಂದು ಹೇಳಿಕೆ ಮತ್ತು ಮಾತುಕತೆಯ ಭಾಗವಾಗಿಯೇ ಮುಂದುವರೆದಂತೆ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಸುಕೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.